ಮಳೆ ಬಂತಂದ್ರೆ ಸಾಕು ಇಡೀ ನಗರ ಅಲ್ಲೋಲ ಕಲ್ಲೋಲವಾಗುತ್ತೆ. ಅದರಲ್ಲೂ ಗಾಳಿ ಮಳೆಗೆ ಮರಗಳೇ ನೆಲಕಚ್ಚಾವೆ. ಆದರೆ ಇದೀಗ ಒಣಗಿದ ಮರಗಳು ನಗರದಾದ್ಯಂತ ಬಲಿಗಾಗಿ ಕಾದು ಕುಳಿತಿದ್ದು ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಸಿಟಿ ಮಂದಿ ಸಿಟ್ಟಿಗೆದ್ದಿದ್ದಾರೆ. ಒಂದೇ ಒಂದು ಮಳೆ, ಮೊನ್ನೆ ಸುರಿದ ಒಂದು ಮಳೆಗೆ ಬೆಂಗಳೂರು ಕಥೆ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ಒಂದ್ ಕಡೆ ಗುಂಡಿ ಬಿದ್ದು ಸವಾರರು ಸರ್ಕಸ್ ನಡೆಸಿದ್ರೆ ಮತ್ತೊಂದು ಕಡೆ ಮರಗಳು ನೆಲಕ್ಕೆ ಬಿದ್ದು ಆತಂಕವನ್ನ ಹುಟ್ಟಿಸಿವೆ. ನಗರದ ಅನೇಕ ಕಡೆ ಒಣಗಿದ ಮರಗಳು ಬಲಿಗಾಗಿ ಕಾದು ನಿಂತಿವೆ. ಹೊಸೂರು ರಸ್ತೆಯಲ್ಲಿ ಅನೇಕ ಮರಗಳು ಒಣಗಿದ್ದು ಆಗಲೋ ಈಗಲೋ ಅನ್ನುವಂತಿವೆ. ವಾಹನ ಸವಾರರು ಜೀವ ಭಯದಲ್ಲೇ ತಿರುಗಾಡ್ತಿದ್ದಾರೆ. ಒಣಗಿದ ಮರಗಳಿಂದ ಜನಗಳಿಗೆ ಅನುಕೂಲ ಎಂಬುದು ಏನಿಲ್ಲ, ಎಲ್ಲ ಅನಾನುಕೂಲನೇ. ಈ ಮರಗಳನ್ನ ತೆರವುಗೊಳಿಸೋದ್ರಿಂದ ಬಿಬಿಎಂಪಿ ಅವರು ಒಂದು ಕ್ರಮ ತಗೊಂಡು ತುಂಬಾ ಒಳ್ಳೆಯದು. ಪದ್ಮನಾಭನಗರದ ಶಾಲೆಯ ಪಕ್ಕದಲ್ಲೇ ಸಂಪೂರ್ಣ ಒಣಗಿದಂತ ಮರವೊಂದು ಬೆಂಡಾಗಿದೆ. ಮಕ್ಕಳು, ಮಹಿಳೆಯರು, ವೃದ್ಧರು ಓಡಾಡುವಂತ ಈ ದಾರಿಯಲ್ಲಿ ಅನಾಹುತವಾದ್ರೆ ಯಾರು ಹೊಣೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೂರ್ಣ ಒಣಗಿದೆ. ಅಟ್ಲೀಸ್ಟ್ ಅದ್ರ ಮೇಲೆ ಮತ್ತೆ ಬೇರೊಂದು ಮರ ಗಿಡ ಬೆಳೀತಾ ಇದೆ. ಬೇರೊಂದು ಗಿಡ ಬೆಳೆಯೋ ಹಂತಕ್ಕಾರನ್ನು ಕಟ್ ಮಾಡಿದ್ರೆ ಮುಂದೆ ಆಗುವಂಥ ಅನಾಹುತ ತಪ್ಪು. ಯಾಕೆ ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆ, ಗಾಳಿ ಮಳೆಗಳೇ ಬಿದ್ದರೆ ಯಾವ ಟೈಮ್ ಮಕ್ಕಳಿಗೆಲ್ಲ ಅದು ಅನಾಹುತ ಆದರೂ ಆಗಬಹುದು. ಏನೇ ಹೇಳಿ, ಮಳೆ ಬಂದಾಗಲೆಲ್ಲ ಮರಗಳು ಧರೆಗುರುಳ್ತಾ ಇದೆ. ಇಷ್ಟಾದ್ರೂ ಪಾಲಿಕೆ ಎಚ್ಚೆತ್ತುಕೊಳ್ಳದೆ ಇರೋದು ದುರಂತ. ವಿನಾಯಕ್ ಗುರು, TV9 ಬೆಂಗಳೂರು.